ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ಹೇಳ್ರಿ, ಮಹೀಂದ್ರ ಜ್ಯೋತೋ ಗಾಡಿ ಕಳ್ಸ್ಕೊಟ್ಟಿದ್ರಲ್ಲ, ಏನೈತ್ರಿ ಮಾಡಲು? ಸರ್ 19 ಸರ್. 2019 ಮಾಡಲ್ ಐತ್ರಿ? ಹಾಂ ಸರ್ 19. ಓಕೆ. 19 ಎಂಡ್. 19 ಎಂಡ್ ಐತ್ರಿ? ಹಾಂ ಸರ್. ಎಷ್ಟಾಗಿರಿ ಓನರ್ ತಾವು ಗಾಡಿ? ಫಸ್ಟ್ ಓನರ್ ಸರ್ ನಾವೇ. ಫಸ್ಟ್ ಓನರ್ದಾಗ ಐತ್ರಿ? ಹಾಂ ಸರ್ ಫಸ್ಟ್ ಓನರ್. ಓಕೆ. ರನ್ನಿಂಗಲ್ಲಿ ಎಷ್ಟಾಗೈತೆ ಸರ್ ಕಿಲೋಮೀಟ್ರು? ಸರ್ 70,000ಕ್ಕಿಂತ ಒಂದು 105 ಕಿಲೋಮೀಟ್ರ್ ಕಮ್ಮಿ ಸರ್. ಓಕೆ. ಹತ್ತಿರ 70,000 ಕಿಲೋಮೀಟ್ರ್ ಹೊಡೈತ್ರಿ? ಹಾಂ 70,000 ಕಿಲೋಮೀಟ್ರ್ ಸಮೀಪ ಆಗಿದೆ ಸರ್. ಓಕೆ. ಇದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಎಲ್ಲ ಜೆನ್ಯೂನ್ ಮೀಟ್ರ್ ಸರ್, ಶೋರೂಮ್ ಚೆಕ್ ಮಾಡ ಅಂತೇಳಿ ಸರ್ ಬೇಕಾದ್ರೆ. ಓಕೆ. ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಕೊಂಡಿ ಸರ್? ಫ್ರಂಟು ಬ್ಯಾಕ್ ಸೈಡ್ದು ಸ್ಟೆಪ್ನಿ ಐತ್ರಿ ಯಾರು? ಸರ್ ಎಲ್ಲ 50% ಸರ್. ಓಕೆ. ಇಂಜನ್ ಕಂಡೀಷನು, ಬಾಡಿ ಕಂಡೀಷನು? ಎಲ್ಲ ಗುಡ್ ಕಂಡೀಷನ್ ಸರ್. ಓಕೆ. ಇಂಜನಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಓಡಿಸ್ಕೋಬೋದು ತೊಗೊಂಡು? ಏನು ಆರಾಮಿಲ್ಲ ಸರ್. ಒಂದು 50 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಓಡಾಡಿ ಚೆಕ್ ಮಾಡಂತ ಒಯ್ಯಿ ಅಂತೇಳಿ ಸರ್ ಇಂಜನ್. ಓಕೆ. ಇದು ಇಂಜನ್ ಕೆಲಸ ಆಗೈತೆ ಏನು ರೀ? ಏನು ಸಿವಿಲ್ ಇಲ್ಲ ಇಂಜನ್? ಸರ್, ಇಲ್ಲ ಎಲ್ಲ ಸಿಲ್ ಇಂಜನ್ ಸರ್. ಇಂಜನೇ ಬಿಚ್ಚಿಲ್ಲ ಗಾಡಿ. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ವೆಜಿಟೇಬಲ್ ಹೊಡೆದು ಮಾಲ್ ಲೋಡ್ ಹೆಚ್ಚಿಗೆ ಹಾಕಿಲ್ಲ. ಹ್ಞೂ. ಮೇಂಟೆನೆನ್ಸ್ ನಾವು ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಐತೆ ಸರ್ ಗಾಡಿ. ಓಕೆ ರೀ ಸರ್. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ಸಿಂಗಲ್ ಜಂಪು, ಈ ಥರ ಏನಿಲ್ಲ ರೀ ಪ್ರಾಬ್ಲಮ್ಮು? ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್. ಇನ್ಸೂರೆನ್ಸ್ ಎಫ್ ಸಿ ಒಂದೇ 4 ದಿನ ಸರ್ ಮುಗಿಯಕ್ಕೆ ಬಂದದ ಅದೂ. ಹ್ಞೂ ಹ್ಞೂ ಹ್ಞೂ. 4 ದಿನ ಸರ್. ಇವತ್ತಿನ 4 ದಿನ ಇವಾಗ ಮುಗ್ದೋತು. ಡಾಕ್ಯುಮೆಂಟ್ಸ್ ಎಫ್ ಸಿ ಇನ್ಸೂರೆನ್ಸು ಲ್ಯಾಪ್ಸ್ ಆಗತ್ತೆ ರೀ 4 ದಿನದಾಗ? ಇನ್ನು ಇವತ್ತು ಮಂಡೆಲ್ಲ ಫ್ರೈಡೆಗೆ ಮುಗ್ದೋತು ಸರ್. ಓಕೆ. ಲ್ಯಾಪ್ಸ್ ಆದಂಗೆ ಲೆಕ್ಕಕ್ಕೆ ಬರೋದು, ಅದೇನು ಕಟ್ ಕೊಡ್ತಿರೋ ತೊಗೊಂಡ್ರೆ ಕಟ್ಕೋಬೇಕು ರೀ? ಇಲ್ಲ ಸರ್, ತೊಗೊಂಡೋಗಿ ಕಟ್ಕೋಬೇಕು. ಓಕೆ. ಏನು ಬರ್ತದೆ ಸರ್ ನಿಮ್ಮ ಕೈಯಾಗ ಮೈಲೇಜ್? ಸರ್ ಎಮ್ ಟಿ ಗಾಡಿ ನಮ್ಮ ಕೈಯಾಗ 28 ಬಂದಿದೆ ಸರ್. ಹ್ಞೂ. ಲೋಡ್ ಗಾಡಿ 24 ಬಂದ ಸರ್. ಓಕೆ ಸರ್. ಎಷ್ಟು ಫೀಟ್ ಐತ್ರಿ ಸರ್ ಇದು ತೊಟ್ಟಿ? 6.5 ಸರ್. 6.5 ಫೂಟ್ ಐತ್ರಿ? 6 ಫೀಟ ಸರ್. ಹ್ಞೂ. ಓಕೆ ರೀ ಸರ್. ಇನ್ನು ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸ್? ಸರ್ 2.37 ಸರ್. 2,30,000? ಹ್ಞೂ ಸರ್. ಓಕೆ ಸರ್. ಗಾಡಿ ತಮ್ಮ ಕಡೆಯಿಂದ ಏನು ಎಕ್ಸ್ಟ್ರಾ ಪೇಟೆಂಟ್ ಮಾಡಿಸಿದ್ದೀರಾ? ಸರ್ ಟೇಪ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಹಾಂ ಹಾಂ. ಓಕೆ. ಒಳಗೆ ಡೋರ್ ಮ್ಯಾಟ್ ಇದೆ. ಈ ಥರ ಎಕ್ಸ್ಟ್ರಾ ಪೇಟೆಂಟ್ ಮಾಡಿಸಿದ್ರಿ ನೀವು? ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್. ಬಂಪರ್ ಎಕ್ಸ್ಟ್ರಾ ಫಿಟ್ಟಿಂಗು ಎಲ್ಲ ಐತೆ ಸರ್. ಓಕೆ. ಏನು ಹೇಳಿದ್ರಿ ರೇಟು? 2,30,000? 30,000 ರೂಪಾಯಿ ಸರ್. 2.30. 2,30,000 ಹೇಳಕತ್ತೀರಿ. 2019 ಮಾಡಲ್, ತಾವು ಓನರ್ ಸಿಂಗಲ್ಲು, ತೊಗೊಳೋರು ಸೆಕೆಂಡ್ ಆಗ್ತಾರೆ. ಹೌದು ಸರ್. ನೆಗೆಶ್ಬಲ್ ಏನು ಮಾಡ್ಕೊಡ್ತೀರಾ ಇದರಲ್ಲಿ? ಏನು ಸರ್? ನೆಗೆಶ್ಬಲ್ ಏನು ಮಾಡ್ತೀರಾ? ಹೆಚ್ಚು ಕಡಿಮೆ ಏನು ಮಾಡ್ಕೊಡ್ತೀರಾ ಅಂತ? ಸರ್ ನಿಮ್ಮ ಚಾನಲಿಂದ ಬಂದು ಒಂದು 5,000 ರೂಪಾಯಿ ಕಮ್ಮಿ ಮಾಡುತ್ತೆ ಸರ್. 2,25 ಕೊಡ್ತೀರಾ? ಹಾಂ 20, ಒಂದು 5,000 ರೂಪಾಯಿ, ಇನ್ನೊಂದು 5,000 ರೂಪಾಯಿ ಕಮ್ಮಿ, 2.10, 2.20 ಸರ್. ಹೌದಾ? ಹಾಂ. ಓಕೆ ಸರ್. ಯಾಕಂತಂದರೆ ಇವಾಗ ಎಫ್ ಸಿ ಇನ್ಸೂರೆನ್ಸ್ ಬೇರೆ ಲ್ಯಾಪ್ಸ್ ಆಗೈತೆ ರೀ. ಈಗ ನೀವೇನು ಕಟ್ ಕೊಡೋದು ಹೇಳಿದ್ರು, ಏನು ತೊಗೊಂಡ್ರೆ ಕಟ್ಕೊಳ್ಳೋದು ರೇಟ್ ಹೇಳಿದ್ರಿ ರೀ? ಇಲ್ಲ ಸರ್, ಅವರೇ ಕಟ್ಕೋಬೇಕು ಸರ್. ನಾವು ಕಟ್ಟಿ ಕೊಡಂಗಿಲ್ಲ. ನಮ್ಗೆ ಅವರೇ ಕಟ್ಕೋಬೇಕು ಸರ್. ಓಕೆ. ಇವಾಗ ಅವರೇ ಕಟ್ಕೋಬೇಕಂದ್ರೆ ನಿಮಗೂ 2,20 ಕೊಟ್ರು ಅವ್ರಿಗೆ ಒಂದು 20-30,000 ರೂಪಾಯಿ ಬರೋದೇ ಇಲ್ಲ ರೀ ಇವಾಗ ಎಫ್ ಸಿ ಇನ್ಸೂರೆನ್ಸಿಗೆ? ಹ್ಞೂ ಸರ್. 15,000 ರೂಪಾಯಿ ಇನ್ಸೂರೆನ್ಸು, ಒಂದು 5,000 ರೂಪಾಯಿ ಪಾಸಿಂಗ್, 20,000 ಬರ್ತದೆ ಸರ್. 20,000 ಹತ್ತಿರ ಬರ್ತೈತೆ ರೀ? ಹಾಂ ಬರ್ತದೆ ಸರ್. ಅದಕ್ಕೋಸ್ಕರ ರೇಟ್ ಜಾಸ್ತಿ ಆಗುತ್ತೆ. ಒಂದು ರೀಸನೇಬಲ್ ರೇಟ್ ಏನು ಮಾಡಿಕೊಡ್ತೀರಾ? ಸರ್ ಕಮ್ಮಿನೇ ಹೇಳಿನಿ ಸರ್. ಯಾಕಂದ್ರೆ ಈಗ ನಾನು 19 ಮಾಡೋದು ಸಿಂಗಲ್ ಓನರ್ ಸರ್. ಗಾಡಿ ಏನು ಜಗ್ಗಿ ದುಡಿಸಿಲ್ಲ ನಾವು. ಹ್ಞೂ. ಕಾಯಿಪಲ್ಲೆ ಹೊಡೆದದ್ದು ಗಾಡಿ ಸರ್ ಇದು. ಏನು ಲೋಡ್ಗೂ ಬಿದ್ದಿಲ್ಲ ಗಾಡಿಗೆ. ಓಕೆ ಸರ್. ತಮ್ಮದು ಇನ್ನೊಂದು ರೇಟ್ ಏನು ಮಾಡ್ತೀರಿ ಹೇಳಿ? ಒಂದು ಕರೆಕ್ಟ್ ರೇಟ್ ಹೇಳಿ. ಯಾಕಂದ್ರೆ ತೊಗೊಂಡ್ರು ಒಂದು ಇದು ನಾವು ಆಗ್ಬೇಕು. ಸರ್ ನಾವು 2.40, 2.50 ಅಂತ ಅನ್ಕೊಂಡಿದ್ವಿ. ಹ್ಞೂ. ಅಷ್ಟಕ್ಕೆ ಹೋಗಂಗಿಲ್ಲ ಅಂತ ನಾವು 2.20, 2.30 ಇದ್ವಿ, 2.20 ಅಂತ ಹೇಳಿಬಿಟ್ವಿ ಸರ್ ನಾವು. ಓಕೆ. ಈಗ ಡಾಕ್ಯುಮೆಂಟ್ ಮಾಡಿ ಕೊಟ್ಟರೆ 2.50 ಅಂತ ಹೇಳಿದ್ವಿ. ಹ್ಞೂ ಹ್ಞೂ. ಈಗ ನಾವು ಡಾಕ್ಯುಮೆಂಟ್ ಮಾಡ್ಸೋಕ್ಕಿಲ್ಲ. ತಮ್ಮದು ರೇಟ್ ಏನಾದ್ರಿ ಸರ್ ಫೈನಲ್ ರೇಟು? 2.20 ಕೊಡ್ತದೆ ಸರ್. 2,20,000 ಕೊಡ್ತೀರಾ ಫೈನಲ್ ರೇಟಾ? ಹಾಂ ಫೈನಲ್ ರೇಟ್ ಸರ್. ಓಕೆ. ಗಾಡಿ ಅಂತ ಲೊಕೇಶನ್ ರೀ? ಸರ್ ಮಾನ್ವಿ ತಾಲೂಕು, ಮಾನ್ವಿ ಡಿಸ್ಟಿಕ್ಕು. ಹ್ಞೂ. ಅಲ್ಲ, ರಾಯಚೂರು ಡಿಸ್ಟಿಕ್, ಮಾನ್ವಿ ತಾಲೂಕು. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಇದೇ ನಂಬರ್ ಸರ್. ಓಕೆ. ಮಾನ್ವಿ ತಾಲೂಕು ಟೌನಲ್ಲೇ ಇರೋದಾ? ಹಾಂ ಮಾನ್ವಿ ತಾಲೂಕು, ಕೊಲ್ಲೂರು ಸರ್. ಒಂದು ಹಳ್ಳಿ. ಕೊಲ್ಲೂರ್ಲಿದ್ದು ಈ ಕಡೆ ಒಂದು 10 ಕಿಲೋಮೀಟ್ರ್, ಒಂದು 20 ಕಿಲೋ, ಮಾನ್ವಿಲಿದ್ದು 20 ಕಿಲೋಮೀಟ್ರ್ ಆಗುತ್ತೆ ಹಳ್ಳಿ. ಓಕೆ ಸರ್. ಇದೇ ಐತಲ್ಲ ರೀ ತಮ್ಮ ಕಾಂಟ್ಯಾಕ್ಟ್ ನಂಬರು? ಇದೇ ನಂಬರ್ ಸರ್, ಕಾಂಟ್ಯಾಕ್ಟ್ ನಂಬರ್. ಓಕೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿ, ಬಂದವ್ರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ. ಆಯ್ತು ಸರ್, ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.